ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಅಸ್ಪೃಶ್ಯತೆಯಿಂದ ಅರ್ಹತೆಯವರೆಗೆ ಯಾರ ಪಾಲಾಗುತ್ತಿದೆ ಮೀಸಲಾತಿ ಅನ್ನೋ ಬಗ್ಗೆ. ನಮಸ್ಕಾರ. ಇಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಶತಮಾನದ ಹೊಸ್ತಿಲಲ್ಲಿದ್ದೇವೆ. ಕೆಂಪು ಕೋಟೆಯ ಮೇಲೆ ಹಾರುವ ತ್ರಿವರ್ಣ ಧ್ವಜ ನಮಗೆ ಹೆಮ್ಮೆ ತರುತ್ತದೆ. ಆದರೆ ಈ 100 ವರ್ಷಗಳ ಪಯಣದಲ್ಲಿ ನಾವು ನಿಜವಾಗಿಯೂ ಸಮಾನತೆಯನ್ನು ಸಾಧಿಸಿದ್ದೇವೆಯೇ? ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದ ಮೀಸಲಾತಿ ಎಂಬ ಅಸ್ತ್ರ ಯಾರ ಕೈ ಸೇರಿದೆ? ಇಂದು ದಲಿತ ಸಮುದಾಯದ ಒಳಗೆ ಒಂದು ದೊಡ್ಡ ಆಕ್ರೋಶವಿದ್ದಿದೆ. ಒಂದು ಕಡೆ ಆಕಾಶಕ್ಕೇರಿದ ಬಲಿತ ದಲಿತರು, ಇನ್ನೊಂದು ಕಡೆ ಇನ್ನೂ ಗುಡಿಸಲಿನಲ್ಲೇ ಕರಗುತ್ತಿರುವ ಬಲಿಯದ ದಲಿತರು. ಮೀಸಲಾತಿಯ ಫಲಗಳು ಕೇವಲ ಕೆಲವು ಪ್ರಭಾವಿ ಕುಟುಂಬಗಳ ಪಾಲಾಗುತ್ತಿದೆಯೇ? ಈ ಅಸಮಾನತೆಯ ಬಗ್ಗೆ ಇಂದಿನ ನಮ್ಮ ವಿಶೇಷ ವರದಿ. ದೇಶದಲ್ಲಿ ಸಾವಿರಾರು ದಲಿತ ಜಾತಿಗಳಿವೆ. ಆದರೆ ಸರ್ಕಾರಿ ಉದ್ಯೋಗ, ರಾಜಕೀಯ ಅಧಿಕಾರ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಬೆರಳೆಣಿಕೆಯಷ್ಟು ಜಾತಿಗಳು ಮಾತ್ರ ಮೇಲುಗೈ ಸಾಧಿಸಿವೆ ಎಂಬ ಆರೋಪ ಕೇಳಿಬರುತ್ತಿದೆ. ಸಮಸ್ಯೆ 1. ತಲೆತಲಾಂತರದಿಂದ ಮೀಸಲಾತಿ ಪಡೆದು ಆರ್ಥಿಕವಾಗಿ ಸದೃಢರಾದವರು ಮತ್ತೆ ಮೀಸಲಾತಿ ಬಳಸುತ್ತಿದ್ದಾರೆ. ಸಮಸ್ಯೆ 2. ಗ್ರಾಮೀಣ ಭಾಗದ ಕೂಲಿ ಕೆಲಸ ಮಾಡುವ ಮಾದಿಗ, ಛಲವಾದಿ ಅಥವಾ ಇತರ ಸಣ್ಣ ಉಪಜಾತಿಗಳಿಗೆ ಮೀಸಲಾತಿಯ ಅರಿವೇ ಇಲ್ಲ. ಸಮಸ್ಯೆ 3. ಕೆನೆ ಪದರ ಅಂದರೆ ಕ್ರೀಮಿ ಲೇಯರ್ ತತ್ವ ದಲಿತರಿಗೆ ಅನ್ವಯಿಸದ ಕಾರಣ ಶ್ರೀಮಂತ ದಲಿತನ ಮಗನಿಗೂ ಮೀಸಲಾತಿ ಸಿಗುತ್ತಿದೆ, ಬಡ ದಲಿತನ ಮಗನಿಗೆ ಸ್ಪರ್ಧೆಯೇ ಕಷ್ಟವಾಗುತ್ತಿದೆ. ಇಲ್ಲಿದೆ ಹಳ್ಳಿಯ ದಲಿತರ ಸಂದರ್ಶನ ಮತ್ತು ಒಬ್ಬ ಸಮಾಜಶಾಸ್ತ್ರಜ್ಞರ ಮಾತು. ಹಳ್ಳಿಯ ನಿವಾಸಿ, ಬಲಿಯದ ದಲಿತ: ನೋಡಿ ಸಾರ್, ನಮ್ಮಪ್ಪ ಕೂಲಿ ಮಾಡಿದ್ರು, ನಾನೂ ಕೂಲಿ ಮಾಡ್ತಿದ್ದೀನಿ. ಮೀಸಲಾತಿ ಅಂದ್ರೆ ಏನು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಪೇಟೆಯಲ್ಲಿ ದೊಡ್ಡ ಕಾರಿನಲ್ಲಿ ಓಡಾಡೋ ದಲಿತ ಅಧಿಕಾರಿಗಳ ಮಕ್ಕಳಿಗೆ ಸೀಟು ಸಿಗುತ್ತೆ, ಆದ್ರೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ. ತಜ್ಞರ ಮಾತು: ಮೀಸಲಾತಿ ಎಂಬುದು ಸಾಮಾಜಿಕ ನ್ಯಾಯದ ಹಕ್ಕು, ಆದರೆ ಅದು ಜಡವಾಗಬಾರದು. ಯಾವ ಕುಟುಂಬಗಳು ಈಗಾಗಲೇ ಸಮಾಜದ ಮುಖ್ಯವಾಹಿನಿಗೆ ಬಂದಿವೆಯೋ ಅವರು ಸ್ವಯಂ ಪ್ರೇರಿತರಾಗಿ ಮೀಸಲಾತಿ ಬಿಟ್ಟುಕೊಡಬೇಕು, ಅಥವಾ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಆಗ ಮಾತ್ರ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಲು ಸಾಧ್ಯ. ಯಾಕೆ ಸರ್ಕಾರಗಳು ಒಳ ಮೀಸಲಾತಿ ಜಾರಿಗೆ ತರಲು ಹಿಂದೇಟು ಹಾಕುತ್ತಿವೆ? ಯಾಕೆಂದರೆ ಇದು ವೋಟ್ ಬ್ಯಾಂಕ್ ರಾಜಕಾರಣ. ಬಲಿತ ದಲಿತರು ಸಂಘಟಿತರಾಗಿದ್ದಾರೆ, ಅವರ ಬಳಿ ಹಣವಿದೆ, ಅಧಿಕಾರವಿದೆ. ಆದರೆ ಧ್ವನಿಯಿಲ್ಲದ ಬಡ ದಲಿತರು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಸ್ವಾತಂತ್ರ್ಯದ 100 ವರ್ಷಗಳ ನಂತರವೂ ನಾವು ದಲಿತರ ಒಳಗಿನ ಅಸಮಾನತೆಯನ್ನು ಸರಿಪಡಿಸದಿದ್ದರೆ ದಲಿತ ಚಳುವಳಿಯ ಮೂಲ ಉದ್ದೇಶವೇ ಸೋಲುತ್ತದೆ. ಮೀಸಲಾತಿ ಎಂಬುದು ಒಂದು ಏಣಿಯಂತೆ ಇರಬೇಕು. ಏಣಿ ಹತ್ತಿದವರು ಮೇಲೆ ಹೋದ ಮೇಲೆ ಆ ಏಣಿಯನ್ನು ಕೆಳಗಿರುವವರಿಗೆ ಬಿಟ್ಟುಕೊಡಬೇಕು. ಆದರೆ ಇಲ್ಲಿ ಏಣಿ ಹತ್ತಿದವರೇ ಅದನ್ನು ಮೇಲೆ ಎಳೆದುಕೊಳ್ಳುತ್ತಿದ್ದಾರೆ. ಪರಿಹಾರವೇನು? ಒಳ ಮೀಸಲಾತಿ ಜಾರಿ. ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆಯಾಗಬೇಕು. ಕೆನೆಪದರ ಗುರುತಿಸುವಿಕೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅತ್ಯುನ್ನತ ಮಟ್ಟ ತಲುಪಿದವರನ್ನು ಮೀಸಲಾತಿಯಿಂದ ಹೊರಗಿಡಬೇಕು. ಜಾಗೃತಿ ಅಭಿಯಾನ. ಹಳ್ಳಿಗೂ ಮೀಸಲಾತಿಯ ಸೌಲಭ್ಯಗಳ ಬಗ್ಗೆ ಮಾಹಿತಿ ತಲುಪಿಸಬೇಕು. ಕೊನೆಯ ಮಾತು: ದಲಿತರ ಉದ್ಧಾರ ಎಂದರೆ ಕೇವಲ 10 ಕುಟುಂಬಗಳ ಉದ್ಧಾರವಲ್ಲ, ಅದು ಕೋಟ್ಯಾಂತರ ಶೋಷಿತರ ಬದುಕಿನಲ್ಲಿ ಬೆಳಕು ತರುವುದಾಗಿದೆ. 100 ವರ್ಷಗಳ ಸ್ವಾತಂತ್ರ್ಯದ ಈ ಹೊತ್ತಿನಲ್ಲಿ ನಾವು ಬಲಿತರಿಂದ ಬಲಿಯದವರತ್ತ ಮೀಸಲಾತಿಯನ್ನು ಕೊಂಡೊಯ್ಯುವ ಸಂಕಲ್ಪ ಮಾಡಬೇಕಾಗಿದೆ. ಇಲ್ಲದಿದ್ದರೆ ದಲಿತರ ಉದ್ಧಾರ ಎಂಬುದು ಕೇವಲ ಕಾಗಡದ ಮೇಲಿನ ಘೋಷಣೆಯಾಗಿಯೇ ಉಳಿಯುತ್ತದೆ. ಜೈ ಹಿಂದ್ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.